ಅಲ್ಲಿ ಒಂದು ಕಡೆ 5ನೇ ತಾರೀಕು ತನಕ ಡೆಲ್ಲಿ ಎಲೆಕ್ಷನ್ಸ್ ನಡೀತಾ ಇದ್ದಾವೆ. ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ. ನಾನು ಪುನಃ ಪಾರ್ಲಿಮೆಂಟ್ ನಡೆಯುವಂಥ ಟೈಮಲ್ಲಿ ಅವರು ಡೆಲ್ಲಿ ಚುನಾವಣೆ ಮುಗಿದ ನಂತರ ಮಧ್ಯಭಾಗದಲ್ಲಿ ಹೋಗಿ ಎಲ್ಲ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀನಿ. ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಹತ್ತತ್ರ ನಾನು ಕೂಡ ತುಂಬ ವರ್ಷಗಳಿಂದ ಒಬ್ಬ ಸೀನಿಯರ್ ಕಾರ್ಯಕರ್ತನಾಗಿ, ಲೀಡ್ರಲ್ಲ, ಒಬ್ಬ ಸೀನಿಯರ್ ಕಾರ್ಯಕರ್ತನಾಗಿ ಪಾರ್ಟಿ ಸಂಘಟನಾ ವಿಚಾರದಲ್ಲಿ ಭಾಳಷ್ಟು ಕೆಲಸವನ್ನು ಕೂಡ ಮಾಡ್ಕೊತ ಬಂದಿದ್ದೀನಿ. ವಿಶೇಷವಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಿಂದ ಬೀದರ್ ಜಿಲ್ಲೆ ತನಕ ಇವತ್ತು ಜಾತ್ಯತೀತವಾಗಿ ರಾಮುಲು ಅಂದ ತಕ್ಷಣ ಪ್ರೀತಿ ಅಭಿಮಾನವನ್ನು ನೋಡಿಸ್ತಾರೆ. ಹಂಗಾಗಿ ಮೊನ್ನೆ ಒಂದು ಸಣ್ಣ ಘಟನೆ ಆದಂಥ ಟೈಮಲ್ಲಿ ಕೂಡ ಇವತ್ತು ರಾಮುಲು ಅವ್ರಿಗೆ ಏನು ಅಧಿಕಾರಗಳು ಇಲ್ಲ. ಅಧಿಕಾರ ಇಲ್ಲಾರ್ದಂಥ ಟೈಮಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಸೂಚಿಸ್ತಾರಂದ್ರಿಗಿನ ಇವತ್ತು ರಾಮುಲು ಅವರು ಒಬ್ಬ ಒಳ್ಳೆಯ ಮನುಷ್ಯನಂತ ಕಾರಣದಿಂದ ನನಗೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚನೆ ಮಾಡೋಂಥ ಕೆಲಸ ಮಾಡಿದ್ರೆ ಅವ್ರದ್ದೇ ಆದಂಥ ಕೆಲವೊಂದು ಎಲ್ಲರೂ ಕೂಡ ಇಲ್ಲ ರೀ ರಾಮುಲು ಅವ್ರಿಗೇನೋ ತೊಂದರೆ ಆಗಿದೆ, ರಾಮುಲು ಅವರು ಇವತ್ತು ಅಧಿಕಾರದಲ್ಲಿ ಇಲ್ಲ, ಅವನು ಬಿಟ್ಟುಕೊಡಬಾರ್ದು. ಯಾಕಂದರೆ ಯಾವುದೋ ಒಂದು ಕಡೆ ಒಬ್ಬರು ಮನೆ ನೀರು ಕುಡಿದ್ರೆ ಕೂಡ ಸೇವೆ ಮಾಡೋಂಥ ಒಬ್ಬ ಮನುಷ್ಯ, ಒಬ್ಬ ಒಳ್ಳೆಯ ಗುಣಗಳಿರುವಂಥ ಮನುಷ್ಯ ಅಂತೇಳಿ ಎಲ್ಲರೂ ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದಕ್ಕೋಸ್ಕರವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ನಿಂತಿರೋ ಕಾರಣ ಅವರೆಲ್ಲರೂ ಕೂಡ ನನ್ನ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೂಡ ನಾನು ಸೂಚನೆಯನ್ನು ಕೂಡ ಕೊಡ್ತೀನಿ. ಹಾಗಾಗಿ ರಾಜಕಾರಣ ಅಂದು ನೋಡಿದಂಥ ಟೈಮಲ್ಲಿ ಕೂಡ ರಾಜಕಾರಣದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ಟೈಮಲ್ಲಿ ಕೆಲವೊಂದು ಸಾರಿ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ಇರ್ತೀವಿ, ಎಲ್ಲರೂ ಕೂಡ ಒಂದೇ ಶಾಲೆಯಲ್ಲಿ ಓದ್ಕೊತೀವಿ. ಈ ಒಂದೇ ಶಾಲೆಯಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ಇದ್ದಂಥ ಟೈಮಲ್ಲಿ ಯಾವುದೇ ಪಾರ್ಟಿಯಲ್ಲಿ ಒಬ್ರಿಗೆ ನೋವಾದಂಥ ಟೈಮಲ್ಲಿ ಒಬ್ರು ಕರೆಯೋದು ಸಹಜ. ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಿಂದ ಕೂಡ ಈ ರೀತಿ ಆಗ್ತಾವೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ BJPಗೆ ನೋವಾಗಿದೆ ಅಂದರೆ ಕಾಂಗ್ರೆಸ್ ಅವ್ರು ಕರೆಯೋದು, ಕಾಂಗ್ರೆಸ್ ಅವ್ರು ನೋವಾಗಿದೆ ಅಂದರೆ BJP ಅವ್ರಿಗೆ ಕರೆಯೋದು, ಇಲ್ಲಿ JDS ಅವ್ರು ಕರೆಯೋದು, ಹಿಂಗೆ ಎಲ್ಲ ಒಂದು ಕಡೆ ನಡ್ಕೊತ ಬಂದೆ. ಹಂಗಾಗಿ ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ರಾಮುಲು ಬರಬೇಕು, ರಾಮುಲು ಅವ್ರು ಇರಬೇಕು ಅಂತೇಳಿ ಅವ್ರು ದೊಡ್ಡ ಮಾತು ಹೇಳಿದ್ದಾರೆ. ಹಂಗಾಗಿ ನಾನು ಯಾರನ್ನ ಬಗ್ಗೆ ಕೂಡ ಅವರು ಹೇಳಿದಕ್ಕೋಸ್ಕರವಾಗಿ ಅವ್ರನ್ನ ಯಾವುದೇ ರೀತಿಯಲ್ಲಿ ಕೂಡ ದೌರ್ಬಲ್ಯ ಅಂತೇಳಿ ತಿಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಆದಂಥ ಶಕ್ತಿ ಇದ್ದರೂ ಕೂಡ ನಾನು ಕರೆದಾರಂದರೆ ಅವ್ರು ದೊಡ್ಡ ಗುಣ ಅಂತೇಳಿ ತಿಳ್ಕೊಂಡು, ಹಂಗಾಗಿ ನಾನು ಪಾರ್ಟಿ ಕೂಡ ಬಿಡೋನಲ್ಲ. ಭಾಳ ಕ್ಲಿಯರಾಗಿ ಹೇಳ್ತೀನಿ, ಪಾರ್ಟಿ ಕೂಡ ಬಿಡೋನಲ್ಲ. ಪಾರ್ಟಿ ಜೊತೆಲಿ ಇದ್ದೆ, ಯಾವುದೇ ಸಂಘರ್ಷಣೆ ಇಲ್ಲಾರ್ದಂತೆ. ಇವತ್ತು ರಾಜಕಾರಣದಲ್ಲಿ ಯಾವತ್ತು ಕೂಡ ನಾನು ಮಾತಾಡೋದು ಕಡಿಮೆ, ರಾಜಕಾರಣದಲ್ಲಿ ಯಾವತ್ತಿಗೂ ಮಾತಾಡೋಕ್ಕೆ ಹೋಗಲ್ಲ. ಹಂಗಾಗಿ ನನಗೆ ಕೊಟ್ಟಂಥ ಅವಕಾಶ ಭಗವಂತ ಪಾರ್ಟಿ ಅವಕಾಶ ಕೊಡ್ತು. ನನಗೆ ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಕೂಡ ಗೌರವವನ್ನು ಕೂಡ ಕೊಟ್ಟಿದೆ. ಹಂಗಾಗಿ ಪಾರ್ಟಿ ಬಿಡೋಂಥ ಪ್ರಶ್ನೆ ಇಲ್ಲ. ಹಂಗಾಗಿ ನಾನು ఢిల్లీ ನಾಯಕರ ಹತ್ರಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಉತ್ತರ ಕರ್ನಾಟಕ ಭಾಗಕ್ಕೆ, ಮಧ್ಯ ಕರ್ನಾಟಕ ಭಾಗ ಹಿಡ್ಕೊಂಡು, ಯಾಕಂದ್ರೆ ಚಿತ್ರದುರ್ಗ ಜಿಲ್ಲೆಯಿಂದ ಅಪ್ ಟು ಬೀದರ್ ತನಕ ಕೂಡ ನಮ್ಮವರೇ ಇದ್ರಿ. ಮಧ್ಯ ಕರ್ನಾಟಕ ಭಾಗದಲ್ಲಿ ಕೂಡ ದಾವಣಗೆರೆ ಅವೆಲ್ಲ ಕೂಡ ಇರೋ ಕಾರಣ ಎಲ್ಲ ಜನರು ನಮಗೆ ಜೊತೆಲಿರೋ ಕಾರಣ ರಾಮುಲು ಅವ್ರ ಅಂದ ತಕ್ಷಣ ಎಲ್ಲ ಜಾತಿ ಎಲ್ಲ ಧರ್ಮೀಯರನ್ನ ಎಲ್ಲ ಗ್ರಾಮಗಳಿಗೆ ಬೇಕಾದಂಥ ವ್ಯಕ್ತಿಯರಾಗಿರೋ ಕಾರಣ ಇವತ್ತು ಎಲ್ಲ ರೀತಿಯಲ್ಲಿ ಮುಂಬರುವಂಥ ದಿನಗಳಲ್ಲಿ 2028ರಲ್ಲಿ ಚುನಾವಣೆ ನಡೆಯುವಂಥ ಟೈಮಲ್ಲಿ ಪಾರ್ಟಿ ಗಟ್ಟಿ ಆಗಬೇಕು. ಯಾಕೆ ಪಾರ್ಟಿ ಗಟ್ಟಿ ಆಗೋದ್ರೆ ಮಾತ್ರ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ತೀನಿ. ಮುಂದೆ ನನಗೆ ಯಾವ ರೀತಿಯಲ್ಲಿ ಇವತ್ತು ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಏನು ಮಾಡಿದ್ವಿ, ಇವತ್ತು ಅಧಿಕಾರದಲ್ಲಿ ಇರೋಂಥ ಟೈಮಲ್ಲಿ ಅಧಿಕಾರದಲ್ಲಿ ಏನಿದೆಯೋ ಅಧಿಕಾರದಲ್ಲಿದ್ದಂಥ ಒಂದು ಪಾಲಿಟಿಕ್ಸ್ ಮಾಡ್ಕೊತ ಬಂದೀವಿ. ಅಧಿಕಾರದಲ್ಲಿ ಇಲ್ಲಾರ್ದಂಥ ಟೈಮಲ್ಲಿ ಪೀಪಲ್ ಪಾಲಿಟಿಕ್ಸೇ ಮಾಡಬೇಕಲ್ಲ, ಜನರ ರಾಜಕಾರಣ ಮಾಡಬೇಕಲ್ಲ. ಇವತ್ತು ಜನರ ರಾಜಕಾರಣ ಮಾಡ್ಕೊತ ಬಂದು ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ. ತಿಳಿಸಿದ ನಂತರ ನಾನು ಪಾರ್ಟಿ ಪುನಃ ಎಲ್ಲ ರೀತಿಯಲ್ಲಿ ಕೂಡ ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀನಿ. 2018 ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಒಬ್ಬ ಲೀಡರ್ ಬೇಕಾಗಿತ್ತು, ಜನರ ಜೊತೆಗಿದ್ದೀನಿ ಅಂತ. ಆದರೆ ಆ ಲೀಡರ್ಗೆ ಏನು ಕೂಲಿ ಕೇಳ್ತಾ ಇದ್ದೀರಿ? ರಾಜ್ಯಸಭಾ ಸ್ಥಾನ ಕೇಳ್ತಿರೋ? ಅಲ್ಲ, ನನಗೆ ಯಾವುದೇ ಕೊಟ್ಟರೆ ಕೂಡ ನೋಡಿರಿ, ನಾನು ಹೇಳ್ತಾ ಇರೋದು ಇವತ್ತು ನನಗೆ ಕೆಲಸ ಇಲ್ಲ. ಇವತ್ತು ನಾನೇನು ರಾಜಕಾರಣದಲ್ಲಿ ಇವತ್ತು ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಜನರ ಆಸೆ ಏನಂದರೆ ರಾಮುಲು ಅವ್ರ ಅಧಿಕಾರ ಇದ್ದಂಥ ಟೈಮಲ್ಲಿ ಏನೋ ಒಂದು ಒಳ್ಳೇದು ಕೆಲಸ ಮಾಡ್ತಾರೆ, ವಿಶ್ವಾಸ ಇದೆ. ಹಂಗಾಗಿ ನಾನು ಯಾವ ಸ್ಥಾನಕ್ಕೆ ಕೊಟ್ಟರೆ ಕೂಡ, ಕೊಳ್ಳಿದ್ರು ಕೂಡ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ, ಕೊಟ್ಟರೆ ಕೂಡ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ. ಯಾವುದೇ ಹುದ್ದೆ ಕೊಡಲಿ, ಯಾವುದನ್ನು ಹುದ್ದೆ ಕೊಡಲಿ. ಯಾಕಂದರೆ ಇವತ್ತು ಯಾರ್ಯಾರ ಶಕ್ತಿಗಳು ಎಷ್ಟೆಷ್ಟು ಸಾಮರ್ಥ್ಯ ಅಂದೇಳಿ ಇವತ್ತು ಒಂದು ತೂಕ ಹಾಕ್ತಾಯಿದ್ದಾರೆ. ಇವತ್ತು ತೂಕ ಹಾಕೋಂಥ ಟೈಮಲ್ಲಿ ಕೂಡ ರಾಮುಲು ಅವ್ರ ಶಕ್ತಿ ಕೂಡ ಇದೆ ಅಂತೇಳಿ ನನ್ನ ಕೂಡ ಒಂದು ತೂಕ ಫಿಕ್ಸ್ ಆಗಿದೆ. ಯಾರ್ಯಾರ ತೂಕ ಎಷ್ಟೆಷ್ಟು ಅಂತೇಳಿ ಕೂಡ ಫಿಕ್ಸ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಕಡೆ ಯತ್ನಾಳ್ ಅವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ರಾಮುಲು ಅವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ಆಲ್ರೆಡಿ ವಿಜೇಂದ್ರ ಇದ್ದಾರೆ, ಆಲ್ರೆಡಿ ಪಾರ್ಟಿ ಅವ್ರನ್ನ ಕೂಡಿಸಿದೆ. ಹಂಗಾಗಿ ಇವತ್ತು ಎಲ್ಲರಿಗೂ ಡಿಬೇಟ್ ಆಗೋಂಥ ಟೈಮಲ್ಲಿ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಮಗೆ ಒಂದು ಸ್ಥಾನ ಕೊಟ್ಟರೆ ಪಾರ್ಟಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣದಿಂದ ಎಲ್ಲ ವಿಚಾರಗಳು ತಿಳಿಸ್ಕೊಡ್ತೀನಿ. ಹಂಗಾಗಿ ರಾಜ್ಯಸಭಾ ವಿಚಾರದಲ್ಲಿ ಕೂಡ ಹಂಗೆ ಆಲ್ರೆಡಿ ಮಾಧ್ಯಮಗಳಲ್ಲಿ ಬರ್ತಾಯಿತ್ತು. ನಾನು ಮಾತಾಡಿದಂಥ ವಿಚಾರ ಅಲ್ಲ, ಎಲ್ಲೋ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ರಾಮುಲು ಅವ್ರಿಗೆ ಒಂದು ಸ್ಥಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋಂಥ ಕಾರಣದಿಂದ ಅವ್ರು ಎಲ್ಲೋ ಒಂದು ಕಡೆ ಆಂಧ್ರ ಪ್ರದೇಶದಲ್ಲಿ ರಾಜ್ಯಸಭಾ ಸ್ಥಾನ ಒಂದು ಖಾಲಿಯಾಗಿದೆ.
ಆ ಖಾಲಿಯಾದಂಥ ಟೈಮಲ್ಲಿ ರಾಮ್ಲವ್ರಿಗೆ ನಾನು ಅವಕಾಶ ಕೊಟ್ಟು ಚಲೋ ಇದೆ ಅಂದರೆ ನಾನು ಹೇಳಿಲ್ಲ ರೀ, ಜನರು ಹೇಳಿರೋ ಕಾರಣ ಮಾಧ್ಯಮದಲ್ಲಿ ಬಂದಿದೆ. ಯಾರು ತಪ್ಪು ತಿಳ್ಕೊಳೋದು ಬೇಕಾಗಿಲ್ಲ ಅನ್ನೋಂಥ ಸ್ಥಾನದ ವಿಚಾರ ತುಂಬಾ ಚರ್ಚೆಯಲ್ಲಿದೆ. ರಾಮುಲು ಅವರು ಏನಾದರೂ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರಾ ಅಥವಾ ಅವ್ರಿಗೆ ಅಲ್ಲ ಅಲ್ಲ ರೀ, ನಾನು ಮುಂಚೆಯಿಂದ ಕೂಡ ಸನ್ಮಾನ್ಯ ಯಡಿಯೂರಪ್ಪರ ಜೊತೆಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಅವರು ಸಾಹೇಬ್ರ ಜೊತೆಯಲ್ಲಿ ಕೂಡ ಕೆಲಸ ಮಾಡೋಂಥ ಟೈಮಲ್ಲಿ ಕೂಡ ನನಗೆ ಯಾವ ರೀತಿಯಲ್ಲಿ ಕೂಡ ಪಾರ್ಟಿ ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇವತ್ತು ಪಾರ್ಟಿ ಕೋರ್ ಕಮಿಟಿ ಸದಸ್ಯರಾಗಿ ಕೂಡ ಕೆಲಸ ಮಾಡ್ಕೊತ ಬಂದೆ. ಅಕಸ್ಮಿತವಾಗಿ ವಿಜೇಂದ್ರ ಅವ್ರನ್ನ ನೀವೇನೋ ಇವತ್ತು ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೋಬೇಕಂದ್ರೆ ಚುನಾವಣೆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿಬಿಟ್ಟಿದೆ. ಆಕಸ್ಮಿಕವಾಗಿ ನಾನೇನು ಕೊಳ್ಳೇಬೇಕಂದ್ರೆ ಹಠ ಇಡಂಥ ಮನುಷ್ಯ ಅಲ್ಲ, ಕೊಳ್ಳಿದ್ರು ಕೂಡ ಪಾರ್ಟಿ ಸಲ ಆಕಸ್ಮಿಕವಾಗಿ ಅವಕಾಶ ಕೊಟ್ಟು ಕೂಡ ನಾನು ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಕೆಲಸ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಬೈಕ್ ಇದೆ ಸರ್. ಅಲ್ಲ, ಬೈಕ್ ಅನ್ನೋದಕ್ಕೆ ನನಗೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಲೈಮ್ ಲೈಟಲ್ಲಿ ಇರಬೇಕು. ರಾಜಕಾರಣ ಅಂದರೆ ಏನು? ಅಧಿಕಾರ ಇರಬೇಕು. ಅಧಿಕಾರ ಇರುವಂಥ ಟೈಮಲ್ಲಿ ಪಾಪ ಅವರು ಶಾಸಕರಾಗಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಹಿಡ್ಕೊಂಡು ಪುನಃ ಅವರಿಗೆ ಕೆಲಸ ಮಾಡೋಕ್ಕೆ ಇರಿಸು ಮುರುಸು ಆಗಲಾರ್ದಂತೆ ಇವತ್ತು ನನಗೇನು ಕೆಲಸ ಇಲ್ಲಪ್ಪ, ಅವಕಾಶ ಇಲ್ಲಿದ್ರೆ ಬೇಡ, ಅವಕಾಶ ಇದ್ದರೆ ನನಗೊಂದು ಕೆಲಸ ಕೊಡ್ರಿಯಪ್ಪ ಅಂತ ಕೇಳಿದ್ದೀನಿ ಅಷ್ಟೇ. ಮತ್ತು ಯಾವುದು ಫೋರ್ಸ್ಫುಲ್ ಅಲ್ಲ, ಮತ್ತು ಯಾವುದು ಕೂಡ ತಿರ್ಚಿ ಮರ್ಚಿ ಇಲ್ಲಿದ್ರೆ ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಆಗೋದು ಬೇಡ. ನಾನು ಭಾಳ ಕ್ಲಿಯರಾಗಿ ಹೇಳಿ, ಅವಕಾಶ ಇದ್ದರೆ ಕೊಡ್ರಪ್ಪ, ಇಲ್ಲಿದ್ರೆ ಅವಕಾಶ ಇಲ್ಲ ಅಂದರೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಮತ್ತು ರಾಮ್ಲವ್ರು ಹಂಗಂದ್ರೆ ಅನ್ನೋದು ಬೇಡ. ನಾನು ಯಾವುದು ಕೂಡ ಯಾರಿಗೂ ಕೂಡ ಮುಜುಗರ ಮಾಡೋಂಥ ಮನುಷ್ಯ ಅಲ್ಲ. ಪಾರ್ಟಿ ನನಗೆ ಶಕ್ತಿ, ನನ್ನ ಕೆಲಸದ ಮೇಲೆ ನಾನು ಶ್ರಮದ ಮೇಲೆ ಕೆಲಸ ಮಾಡೋಂಥ ವ್ಯಕ್ತಿ. ಹಂಗಾಗಿ ನನ್ನ ಶ್ರಮದ ಮೇಲೆ ಭಗವಂತ ಇವತ್ತು ರಾಜಕಾರಣದಲ್ಲಿ ಕಳ್ಕೊಂಡಿರ್ಬೋದು, ಮುಂದೆ ದೇವರ ಅವಕಾಶವನ್ನು ಕೂಡ ಕೊಡ್ಬೋದೇನೋ. ನನ್ನ ಕೆಲಸದ ಮೇಲೆ ನಾನು ಶ್ರಮದ ಮೇಲೆ ಕೆಲಸ ಮಾಡೋಂಥ ವ್ಯಕ್ತಿ. ಹಂಗಾಗಿ ನನ್ನ ಶ್ರಮದ ಮೇಲೆ ಭಗವಂತ ಇವತ್ತು ರಾಜಕಾರಣದಲ್ಲಿ ಕಳ್ಕೊಂಡಿರ್ಬೋದು, ಮುಂದೆ ದೇವರ ಅವಕಾಶವನ್ನು ಕೂಡ ಕೊಡ್ಬೋದೇನೋ. ಸರ್, ಯತ್ನಾಳ್ ಬಣದ ನಾಯಕರು ನಿಮ್ಮನ್ನು ಸಂಪರ್ಕ ಮಾಡಿಲ್ಲ? ಅಲ್ಲ, ಯತ್ನಾಳ್ ಅವರು ಯಾರು ರೀ? ನಮ್ಮ ಪಾರ್ಟಿ ಹಿರಿಯ ನಾಯಕರು ರೀ, ಕೇಂದ್ರದ ಮಂತ್ರಿಗಳ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಅವ್ರು ಕೇಂದ್ರ ರೈಲ್ವೆ ಮಂತ್ರಿಗಳಿಗೆ ಕೆಲಸ ಮಾಡಿದ್ದಾರೆ ರೀ. ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ ರೀ, ಎಲ್ಲರೂ ಕೂಡ ಒಂದೇ. ಈ ಘಟನೆ ಆದ್ಮೇಲೆ ಎಲ್ಲರೂ ಕೂಡ ಸಂಪರ್ಕದಲ್ಲಿ ರೀ. ನಾನು ರಮೇಶ್ ಅಣ್ಣ ಹತ್ರ ಕೂಡ ಮಾತಾಡಿದ್ದೀನಿ, ಯತ್ನಾಳ್ ಅವ್ರ ಹತ್ರ ಕೂಡ ಮಾತಾಡೀನಿ, ಈ ಕಡೆ ನಮ್ಮ ವಿಜೇಂದ್ರ ಅವ್ರ ಹತ್ರ ಕೂಡ ಎಲ್ಲರ ಹತ್ರ ಮಾತಾಡಿದ್ದೀನಿ. ನನಗೇನು ರೀ, ಯಾವತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಅವ್ರನ್ನ ಎಲ್ಲೋ ಒಂದು ಕಡೆ ಅವ್ರವರು ಎಲ್ಲೋ ವೈಮನಸ್ಸು ಇರೋ ಕಾರಣ ಅದರಲ್ಲಿ ನಾನು ಬೆಳೆ ಬೇಯಿಸ್ಕೋಬೇಕನ್ನೋಂಥ ಮನುಷ್ಯ ನಾನು ಅಲ್ಲ ರೀ. ಯಾವತ್ತಿದ್ರು ಕ್ಲಿಯರಾಗಿ ನನಗೆ ಯಾವತ್ತೂ ಕೂಡ ಸ್ಪಷ್ಟತೆ ಇರ್ತದೆ. ರಾಜಕಾರಣದಲ್ಲಿ ಆಗಿರ್ಬೋದು, ಯಾವುದೇ ವಿಚಾರದ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತೀನಿ ರೀ. ಯಾವತ್ತಿದ್ರು ಕೂಡ ಯಾರೋ ಒಬ್ಬರನ್ನ ಏನೋ ತೊಂದರೆ ಮಾಡಿ ನನಗೆ ಸ್ಥಾನ ಕೊಡಬೇಕನ್ನೋಂಥ ಮನುಷ್ಯ ಅಲ್ರಿ. ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಯಾವತ್ತಿದ್ರು ಕೂಡ ಪಾರ್ಟಿ ಸಲುವಾಗಿ ಇರೋಂಥ ವ್ಯಕ್ತಿ, ಪಾರ್ಟಿ ಸಲುವಾಗಿ ಕೆಲಸ ಮಾಡೋಂಥ ವ್ಯಕ್ತಿ. ಪಾರ್ಟಿ ಅಧಿಕಾರ ಕೊಟ್ಟಂಥ ಟೈಮಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, ಅಧಿಕಾರ ಇಲ್ಲಾರ್ದಂಥ ಟೈಮಲ್ಲಿ ಕೂಡ ಕೆಲಸ ಮಾಡಿ ಪಾರ್ಟಿ ಸಂಘಟನೆ ಮಾಡ್ತೀವಿ. ಹಂಗಾಗಿ ಯಾರೋ ಮಧ್ಯದಲ್ಲಿ ಹೋಗಿ ನನಗೇನನ್ನು ಕೊಡ್ರಿ ಅನ್ನೋಂಥ ಮನುಷ್ಯ ಕೂಡ ನಾನು ಅಲ್ರಿ. ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕಂದ್ರೆ ರಾಜಕಾರಣ ಮಾಡೋಂಥ ವ್ಯಕ್ತಿ ನಾನು. 2018 ಚುನಾವಣೆ ಸಂದರ್ಭದಲ್ಲಿ ರಾಮುಲು ಅವರನ್ನ DCM ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಚರ್ಚೆ. ಅದಾದ ಬಳಿಕ ರಾಮುಲು ಅವರು DCM ಆಸೆ ಪಡಲಿಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡಿದರು. ಈಗ ಈ ಅಧಿಕಾರದ ಸಂದರ್ಭದಲ್ಲಿ ಈ ಪಾರ್ಟಿ ಯಾಕೆ ಅಲ್ಲ, ಅವತ್ತಿನ ಸಂದರ್ಭದಲ್ಲಿ ಹಿಂಗಿತ್ತು. ಅವತ್ತಿನ ಸಂದರ್ಭದಲ್ಲಿ ನಾನು ಮತ್ತು ಯಡಿಯೂರಪ್ಪನವರು 2018, 19 ಬಹುಶಃ ನಾನು ಲೋಕಸಭಾ ಸದಸ್ಯರಾದಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಕರ್ನಾಟಕ ಬರುವಂಥ ಟೈಮಲ್ಲಿ ಅವತ್ತು 109 ಸ್ಥಾನಗಳು, ನಮಗೆ 104 ಸ್ಥಾನಗಳು, 5 ಸ್ಥಾನಗಳು ಬಂದು. ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಏನಂದ್ರೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಆಗಬೇಕು, ರಾಮ್ಲೂರು ಉಪಮುಖ್ಯಮಂತ್ರಿ ಆಗಬೇಕನ್ನಂಥದ್ದು ಇಡೀ ರಾಜ್ಯದ ಜನರು ಘೋಷಣೆ ಆಗಿರೋ ಕಾರಣ ಅವತ್ತಿನ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇಲ್ಲ, ರಾಮ್ಲೂರು ನಾನು ಮುಖ್ಯಮಂತ್ರಿ ಆದರೆ ಯಡಿಯೂರಪ್ಪನವರು ನಾನು ರಾಮ್ಲೂರನ್ನ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ನಾನು ಹೇಳಿದ್ದೆಲ್ಲ ಎಲ್ಲ ಲೋಕಸಭಾ ಸದಸ್ಯರು ಅವತ್ತು 19 ನಡೆಯುವಂಥ ಟೈಮಲ್ಲಿ ಕೂಡ ಲೋಕಸಭಾ ಸದಸ್ಯರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರಾಮ್ಲೂರು ಇವತ್ತು ಕೇಂದ್ರದಿಂದ ಯಡಿಯೂರಪ್ಪರು ರಾಮ್ಲೂರು ಇಬ್ಬರೇ ಬಂದಿರೋ ಕಾರಣ ಉಪಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಎಲ್ಲರ ಬಾಯಲ್ಲಿ, ನಾನು ಹೇಳೋದಲ್ಲ, ಎಲ್ಲರ ನಾಲಿಗೆ ಮೇಲೆ ರಾಮ್ಲೂರಿಗೆ ಒಂದು ಅವಕಾಶ ಸಿಗ್ತದಪ್ಪ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊತಾ ಇದ್ರು. ಅವತ್ತು ಏನೋ ಅವಕಾಶ ಸಿಕ್ಕಿಲ್ಲ. ಅವತ್ತು ನಾವು ಅಂದ್ಕೊಂಡಿದ್ದ ಆಸೆ ನಾವು ನೆರವೇರಿಸಿಲ್ಲ. ಹಂಗಾಗಿ ಭಗವಂತ ಇವತ್ತು ಏನಿಲ್ಲಾರ್ದಂಥ ಟೈಮಲ್ಲಿ ಕೂಡ ರಾಮ್ಲೂರು ಅವರು ಕೊಡ್ತೀವಿ ಅನ್ನಂತ ಮಾಡ್ತಾ ಅವತ್ತು ಗಟ್ಟಿಯಾಗಿರೋ ಕಾರಣ ಮುಂದೆ ಏನೋ ಅವಕಾಶನೂ ಮಾಡಿಕೊಡ್ಬೋದೇನೋ ನೋಡೋಣ. ಕಾಯ್ದು ನೋಡ್ತೀನಿ ಎಲ್ಲ ವಿಚಾರದಲ್ಲಿ. ಅಲ್ಲ, ನಮ್ಮ ಎಲ್ಲ ಇಲ್ಲಿ ಇಡೀ ರಾಜ್ಯದಲ್ಲಿದ್ದಂಥವ್ರು ಚಾಮರಾಜನಗರ ಜಿಲ್ಲೆಯವರು ಕೂಡ ಕರೀತಾರೆ. ಹಂಗಾಗಿ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜನರು ಕೂಡ ನಮಗೆ ಬಾ ಅಂತಾರೆ. ಯಾಕಂದರೆ ರಾಮ್ಲೂರು ಯಾವತ್ತೇ ಎಲ್ಲೆಲ್ಲಿ ಹೋಗಿ ನಿಂತಾನೋ ಅವತ್ತೆಲ್ಲ ಕೂಡ ಪಾರ್ಟಿಗೆ ಲಾಭ ಆಗಿದೆ.
ಜನಾರ್ದನ್ ರೆಡ್ಡಿ ಅಲ್ಲ ಅವರಾಗಿ ಎಲ್ಲರೂ ಕೂಡ ಕರೀತಾರೆ, ಸಹಜ, ಕರೆಯೋದೇನಂತೂ ಸಹಜ. ನನಗೆಲ್ಲಿ, ಯಾಕಂದರೆ ನಾನು ಕೂಡ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಯಾವತ್ತೂ ಕೂಡ ನಾನು ಅಂದ್ಕೊತಾ ಇದ್ದೆ, ನಾನು ಯಾವತ್ತಿದ್ರೂ ಕೂಡ ಇಲ್ಲಪ್ಪ ನನಗೆ ಈ ಓದ್ ಕಡೆ ಎಲ್ಲ ಕೂಡ ಗೆಲಿತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಇತ್ತು. ನಾನು ಮೊನ್ನೆ ಸೋತ ನಂತರ ನನಗೆ ಗೊತ್ತಾಗಿದೆ ಯಾವ ರೀತಿಯಲ್ಲಿ ಸೋತ್ರೆ ಹೆಂಗಿರುತ್ತೆ ಅಂತೇಳಿ ಇವತ್ತು ನೋವನ್ನು ಪಡಿತಾ ಇದ್ದೀನಿ. ಪುನಃ ಆ ನೋವನ್ನು ಆಗಲಾರ್ದಂತೆ, ಯಾಕಂದ್ರೆ ನನಗೆ ನೋವಾಗೋದಲ್ಲ, ನನ್ನ ನಂಬಿದಂಥ ಕಾರ್ಯಕರ್ತರು ನೋವಾಗಲಾರ್ದಂತೆ, ಪುನಃ ಯಾರಿಗೂ ಕೂಡ ಇರಿಸು ಮುಡಿಸಾಗಲಾರ್ದಂತೆ ರಾಜಕಾರಣ ಮಾಡ್ಕೊಂಡು ಹೋಗ್ತೀನಿ. ನನಗೆ ಎಲ್ಲಿ ಸೇಫ್ಟಿ ಆಗಿರುತ್ತೆ ಅದನ್ನು, ಎಲ್ಲಿ ರಾಮ್ಲವರು ಇವತ್ತು ಇಲ್ಲಿ ನಿಂತು ಇನ್ನು 10 ಮಂದಿಗೆ ಸಹಾಯ ಮಾಡೋಕ್ಕೆ, 10 ಮಂದಿಗೆ ಹೋಗಿ ಪ್ರಚಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂಥ ಕ್ಷೇತ್ರನ ಹುಡ್ಕೊಂಡು ನಿಲ್ಲಂಥ ಕೆಲಸ ಮಾಡ್ತೀನಿ. DKC ಅವರು ಈಗ ನಿಮ್ಮನ್ನು ಸಂಪರ್ಕ ಮಾಡಿದ್ರು ಅನ್ನೋದು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅಲ್ಲ, ನಾನು ಭಾಳ ಕ್ಲಿಯರಾಗಿ ಹೇಳ್ತಿದ್ದೀನಿ. ಹೌದ್ರಿ, ರಾಜಕಾರಣ ಅಂದ ತಕ್ಷಣ ಏನು ಅಲ್ಲ, ಎಲ್ಲರೂ ಕೂಡ ಎಲ್ಲರ ಸಂದರ್ಭದಲ್ಲಿ ಕೂಡ ಅವತ್ತು ಎಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ರಾಮ್ಲವರು ಬಾ ಅಂತೇಳಿರ್ಬೋದು. ರಾಮ್ಲವ್ರನ್ನ ಬಾ ಅಂದ ತಕ್ಷಣ ಅವರು, ನಾನು ಕೂಡ ಬೇರೆಯವ್ರು ಎಲ್ಲರನ್ನು ಕೂಡ ಕರಿತೀನಲ್ಲ. ಇವತ್ತಿಗೆ ಎಷ್ಟೋ ಸಾರಿ ನಾನು ಕರೆದಿದ್ದೀನಿ, ಅವರು ಕರೆದಿರ್ಬೋದು. ಫ್ರೆಂಡ್ಸ್, ವಿ ಆರ್ ಆಲ್ ಫ್ರೆಂಡ್ಸ್ ಇರೋಂಥ ಟೈಮಲ್ಲಿ ಅವರು ಕಾಂಗ್ರೆಸ್ಗೆ ಬಾ ಅಂತ ಹೇಳಿರ್ಬೋದು. ನಾನು ಒಂದು ಸಂದರ್ಭದಲ್ಲಿ DK ಶಿವಕುಮಾರನ್ನ BJP ಬಾ ಅಂತ ಹೇಳಿರ್ಬೋದು. ಹೇಳಿದ್ರ ಸರ್? ಅಂದರೆ ಸಂದರ್ಭ ಹಂಗೆ ಡಿಬೇಟ್ ಇರ್ತಾವೆ. ಯಾಕಂದರೆ ನಾನೇನು ಹೇಳ್ತೀನಿ, ಇವತ್ತು ಒಬ್ಬರು ಸ್ನೇಹಿತರು ಕಷ್ಟದಲ್ಲಿರೋಂಥ ಟೈಮ್ ನಮ್ಮ ರಾಜಕೀಯ ನೀತಿ ತಿಳ್ಕೊಳ್ರಿ. ರಾಜಕಾರಣ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಯಾವಾಗನ ಯಾರಿಗನ ಕಷ್ಟ ಆದಂಥ ಟೈಮಲ್ಲಿ ಯಾರು ರಾಜಕಾರಣಿಗಳು ಬಿಟ್ಕೊಳಲ್ಲ ಅಂತ ಟೈಮಲ್ಲಿ ರಾಮ್ಲವ್ರಿಗೆ ತೊಂದರೆ ಆದಂಥ ಟೈಮ್ ಕರೆದಿರ್ಬೋದು. ಆದರೆ ಹೋಗೋದು ಬಿಡೋದು ನನ್ನ ಮನಸ್ಥಿತಿಗೆ ಬಿಟ್ಟಿರೋಂಥದ್ದು. ಕೇವಲ ಅವ್ರು ಹೇಳಿದ ತಕ್ಷಣ ನಾನು ಹೋಗ್ಬೇಕನ್ನೋಂಥದ್ದೇನು ಅಗ್ರಿಮೆಂಟ್ ಏನಿಲ್ಲ. ಇವತ್ತು ನನ್ನ ಮನಸ್ಥಿತಿಗೆ ಏನಪ್ಪ, ನಾನು ಭಾರತೀಯ ಜನತಾ ಪಾರ್ಟಿ ಅಂದ ತಕ್ಷಣ ನಾವೆಲ್ಲರೂ ಕೂಡ ಕೆಲಸ ಮಾಡೋಂಥ ಕಾರ್ಯಕರ್ತರು. ಹಂಗಾಗಿ ನಮ್ಮ ಮನಸ್ಥಿತಿಯಲ್ಲಿ ಹೋಗಲ್ಲ, ನಮ್ಮ ಪಾರ್ಟಿ ಕೆಲಸ ಮಾಡ್ತೀವಿ, ಮುಂದಕ್ಕೆ ಅಧಿಕಾರ ತರೋಂಥ ಕೆಲಸ ಮಾಡ್ತೀವಿ. ಸರ್, ಕೊನೆ ಪ್ರಶ್ನೆ, ಜನಾರ್ದನ್ ರೆಡ್ಡಿ ಅವರು ನಿಮ್ಮ ನಡುವಿನ ಭಿನ್ನಮತಗಳು ಜಾಸ್ತಿ ಆಯಿತು, ಒಂದು ಗೋಡೆನೂ ಕಟ್ಟಿದ್ದೀರಿ ನೀವು, ಮತ್ತೆ ಮುಂದುವರಿಸಿದ ಸ್ನೇಹ ಅಷ್ಟೇ? ಅಲ್ಲಲ್ಲ, ನಾವು ನೋಡ್ರಿ, ಯಾವುದೇ ವಿಚಾರಗಳನ್ನು ವೈಯಕ್ತಿಕವಾಗಿ ರಾಜಕಾರಣಕ್ಕೆ ಬಳಸೋಕೆ ಹೋಗಲ್ಲ. ಏನಿದುಗಳು ಸ್ಪಷ್ಟತೆಯಿಂದ ರಾಜಕಾರಣವನ್ನು ಮಾಡ್ಕೊತ ಬಂದ್ವಿ. ಹಂಗಾಗಿ ಯಾವುದೇ ವಿಚಾರಗಳನ್ನು ಆಲ್ರೆಡಿ ನಾನು ಏನು ಹೇಳಬೇಕಾಯ್ತು, ಏನು ಅವತ್ತಿನ ಸಂದರ್ಭದಲ್ಲಿ ಏನು ನನಗೆ ನೋವಾದಂಥ ವಿಚಾರಗಳಲ್ಲಿ ಏನು ಹಿರಿಯರು ಎಲ್ಲರಿಗೂ ತಿಳಿಸ್ಬೇಕಾಯ್ತು, ನಾನು ತಿಳಿಸಿದ್ದೀನಿ. ಆ ತಿಳಿಸಿದಂಥ ಟೈಮಲ್ಲಿ ಪಾರ್ಟಿಯವರು ಹೇಳಿದ್ದಾರೆ ಮುಂದಕ್ಕೆ ಏನು ಮಾಡಬೇಕನ್ನಂಥದ್ದು ಕೂಡ ಯೋಚನೆ ಮಾಡಿರೋ ಕಾರಣ, ಹಂಗಾಗಿ ಮುಂದಿನ ದಿನಗಳಲ್ಲಿ ವೈಯಕ್ತಿಕ ಜೀವನನೇ ಬೇರೆ, ರಾಜಕಾರಣನೇ ಬೇರೆ. ನಿಮ್ಮ ಅವರ ನಡುವಿನ ಸ್ನೇಹ ಅಲ್ಲ, ನಾವು ನೋಡೋಣ. ನನಗೆ ಗೊತ್ತಿರುವಂಥ ಪ್ರಕಾರ ಅದು ನೋಡ್ರಿ, ಕೆಲವೊಂದು ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ್ತಾರೆ, ಒಂದು ಕುಟುಂಬದಲ್ಲಿ ಸ್ನೇಹಿತರು ಇರ್ತಾರೆ. ಕೆಲವೊಂದು ಸರಿ ಇರಿಸು ಮುಡಿಸೋಂಥದ್ದು ಕೆಲವು ಮಂದಿ ಕಲಿತಾರೆ, ಕೆಲವು ಮಂದಿ ಕಲಿಯಲ್ಲ. ಅದೆಲ್ಲ ಕೂಡ ಭಗವಂತನ ಬಿಟ್ಟು ಕೊಡೋಣ, ಮುಂದೆ ಏನಾಗುತ್ತೆ ನೋಡೋಣ. ದೇವ್ರು ದೊಡ್ಡವನಿದ್ದಾನೆ, ಹೆಂಗೆ ನಡೆಸಿದ್ರೆ ಹಂಗೆ ನಡೆಸಲಿ.